ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ। ಯುಗಾದಿ ಹಬ್ಬ ಮುಗೀತು, ಈಗ ಶ್ರೀರಾಮನವಮಿ ಬಂತು ಅಂದರೆ ಪಾನಕ, ನೀರು ಮಜ್ಜಿಗೆ ಮತ್ತು ಕೋಸಂಬರಿದೆ ಸಂಭ್ರಮ ಅಂತ ಹೇಳ್ಬೋದು। ತುಂಬಾ ರುಚಿಕರವಾಗಿ ದೇಹಕ್ಕೆ ತಂಪಾಗಿರುವಂಥ ನೀರು ಮಜ್ಜಿಗೆ ಮತ್ತು ಕೋಸಂಬರಿ, ಬಾಯಿಗೆ ರುಚಿಯಾಗಿರುವಂತಹ ದೇಹಕ್ಕೆ ಹಿತವಾಗಿರುವಂಥ ಪಾನಕ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ। ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ। ನಾನಿಲ್ಲಿ ಮೊದಲಿಗೆ ಪಾನಕನ ಮಾಡ್ತೀನಿ। ನಾನಿಲ್ಲಿ ಕರ್ಬೂಜ ಹಣ್ಣನ್ನು ಬಳಸ್ಕೊಂಡು ಪಾನಕನ ಮಾಡ್ತಾ ಇದ್ದೀನಿ। ಬೆಲ್ಲ ಮತ್ತು ಕರ್ಬೂಜ ಹಣ್ಣನ್ನು ಬಳಸ್ಕೊಂಡು ಪಾನಕ ರೆಡಿ ಮಾಡೋಣ। ಜೊತೆಗೆ ನೀರು ಮಜ್ಜಿಗೆ, ಮೊಸರನ್ನ ಬಳಸ್ಕೊಂಡು ರುಚಿಕರವಾಗಿರುವಂತಹ ದೇಹಕ್ಕೆ ತಂಪಾಗಿರುವಂಥ ನೀರು ಮಜ್ಜಿಗೆ ಕೂಡ ಮಾಡ್ತಾ ಇದ್ದೀನಿ। ಜೊತೆಗೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು। ಈ ಬೇಸಿಗೆ ಬಿಸಿಲಿಗೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು। ಈಗ ನಾನು ಮೊದಲಿಗೆ ಪಾನಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ನಾನಿಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಜೊತೆಗೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ಜೊತೆಗೆ 2 ಏಲಕ್ಕಿ ಕಾಯಿ, ಒಂದು 5 ರಿಂದ 6 ಕಾಳು ಮೆಣಸು ತೊಗೊಂಡಿದ್ದೀನಿ। ಈಗ ಮೊದಲಿಗೆ ಪಾನಕ ಮಾಡೋದಕ್ಕೆ ಬೆಲ್ಲನ ಕರಗೋದಕ್ಕಿಡೋಣ। ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ಕರಗೋದಕ್ಕೆ ಇಡ್ತಾ ಇದ್ದೀನಿ। ನೋಡಿ, ಈಗ ಒಂದು ಬಟ್ಲಷ್ಟು ಬೆಲ್ಲನ ಹಾಕಿ ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ। ನೀರನ್ನು ಹಾಕಿ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಕರಗೋದಕ್ಕೆ ಬಿಡಬೇಕು। ಅದು ಕರಗೋ ಅಷ್ಟರಲ್ಲಿ ಕರ್ಬೂಜ ಹಣ್ಣನ್ನೆಲ್ಲ ಕಟ್ ಮಾಡಿ ನೀಟಾಗಿ ಅದನ್ನು ರುಬ್ಕೊಳ್ಳೋಣ। ನೋಡಿ, ಈಗ ಇದನ್ನು ಕರಗೋದಕ್ಕೆ ಬಿಟ್ಟು ಈಗ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ। ಕರ್ಬೂಜ ಹಣ್ಣಿನಲ್ಲಿ ಅರ್ಧ ಹಣ್ಣನ್ನು ಮಾತ್ರ ನಾನಿಲ್ಲಿ ಪಾನಕ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ। ನೋಡಿ, ಎಷ್ಟು ಕಲರ್ಫುಲ್ ಆಗಿರುವಂಥ ಕರ್ಬೂಜ ಹಣ್ಣು। ಈ ಹಣ್ಣನ್ನು ನಾವು ಹಾಗೆ ಕೂಡ ತಿನ್ಬೋದು, ಮಕ್ಕಳಿಗೂ ಕೂಡ ಕೊಡ್ಬೋದು। ತುಂಬ ಆರೋಗ್ಯಕರವಾಗಿರುವಂಥ ಹಣ್ಣಿದು। ನೋಡಿ, ಈಗ ಇದರಲ್ಲಿರುವಂಥ ಮಧ್ಯದಲ್ಲಿರುವಂಥ ಬೀಜನ ತೆಗೆದು ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು। ನಾವು ಒಳಭಾಗದಲ್ಲಿರೋ ಹಣ್ಣನ್ನು ಮಾತ್ರ ಬಳಸ್ಕೋಬೇಕು, ಮೇಲ್ಭಾಗದ ಸಿಪ್ಪೆನ ತೆಗೆದುಬಿಡಬೇಕು। ನೋಡಿ, ಈ ಬೀಜನೆಲ್ಲ ತೆಗೆದುಬಿಟ್ಟು ಈಗ ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತೀನಿ। ನೋಡಿ, ಈಗ ಈ ಹಣ್ಣನ್ನು ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತೀನಿ। ಕಟ್ ಮಾಡಿಕೊಂಡು ಹಣ್ಣಿನ ಭಾಗನೆಲ್ಲ ಸಪ್ರೇಟ್ ಮಾಡ್ಕೋಬೇಕು। ನಾವು ಸ್ಪೂನಲ್ಲಿ ಬೇಕಾದರೂ ತೆಗಿಬೋದು ಹಣ್ಣನ್ನು। ಈ ರೀತಿ ಕಟ್ ಮಾಡಿಕೊಂಡ್ರೆ ಬಹಳ ಬೇಗ ಹಣ್ಣುಗಳನ್ನ ಹೋಳುಗಳಾಗಿ ರೆಡಿ ಮಾಡ್ಕೋಬೋದು। ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ। ನಾನು ಆಗಲೇ ಹೇಳಿದಾಗೆ ಈ ಹಣ್ಣನ್ನು ಮಕ್ಕಳಿಗೆ ಹಾಗೆ ಡೈರೆಕ್ಟಾಗಿ ತಿನ್ನೋದು ಕೂಡ ಕೊಡ್ಬೋದು। ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು। ನೋಡಿ, ಈ ರೀತಿ ಕಟ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಟ್ರೆ ತುಂಬಾ ರುಚಿಕರವಾಗಿರುತ್ತೆ। ನೋಡಿ, ಈಗ ಇದನ್ನು ಈ ರೀತಿ ಸ್ಲೈಸ್ಗಳಾಗಿ ಮಾಡ್ಕೊತಾ ಇದ್ದೀನಿ। ಈ ರೀತಿ ಎಲ್ಲ ಹಣ್ಣನ್ನು ತೆಗೆದಿಟ್ಕೊತಾ ಇದ್ದೀನಿ। ನಾನಿಲ್ಲಿ ಅರ್ಧ ಹಣ್ಣನ್ನು ಬಳಸ್ತಾ ಇದ್ದೀನಿ। ನಾನಿಲ್ಲಿ 5 ರಿಂದ 6 ಗ್ಲಾಸಷ್ಟು ಪಾನಕನ ರೆಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ಅರ್ಧ ಹಣ್ಣು ಸಾಕಾಗುತ್ತೆ। ನೋಡಿ, ಈಗ ಎಲ್ಲ ಹಣ್ಣುಗಳನ್ನು ಸಿಪ್ಪೆಯಿಂದ ತೆಗೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ। ಅಷ್ಟರಲ್ಲಿ ಮಧ್ಯ ಮಧ್ಯ ಬೆಲ್ಲನೂ ಕೂಡ ಕರಗೋದಕ್ಕೆ ನೋಡ್ಕೊತಾ ಇರಬೇಕು। ನೋಡಿ, ಹಣ್ಣೆಲ್ಲ ರೆಡಿ ಆಯಿತು। ಈಗ ಒಂದು ಮಿಕ್ಸಿ ಜಾರ್ಗೆ ಈ ಹಣ್ಣುಗಳನ್ನ ಹಾಕ್ತೀನಿ। ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ। ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು। ಹಣ್ಣು ರೀತಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ। ನೋಡಿ, ಈಗ ಅಷ್ಟರಲ್ಲಿ ಬೆಲ್ಲ ಕರಗಿದೆಯಾ ನೋಡೋಣ। ಬೆಲ್ಲ ಕೂಡ ಕರಗಿದೆ, ಸ್ವಲ್ಪ ಸಣ್ಣ ಸಣ್ಣ ಹರಳಿದೆ। ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ। ಬೆಲ್ಲದಲ್ಲಿರುವಂಥ ಕಡ್ಡಿ ಕಸ ಅಥವಾ ಸಣ್ಣ ಸಣ್ಣ ಮಣ್ಣಿನ ಕಣಗಳಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು। ಫಿಲ್ಟ್ರ್ ಮಾಡಿಕೊಂಡು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಹಣ್ಣನ್ನು ಸೇರಿಸೋಣ। ನೋಡಿ, ಈಗ ರುಬ್ಬಿಟ್ಕೊಂಡಿರುವಂಥ ಹಣ್ಣು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು। ನಾನು ಆಗಲೇ ಹೇಳಿದಾಗೆ ತುಂಬ ನೈಸಾಗಿ ರುಬ್ಬಾರ್ದು, ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಉಳಿಯೋ ರೀತಿಲಿ ಕಟ್ ಮಾಡ್ಕೊಳ್ಳೋ ರೀತಿಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ। ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸಿದ್ದೀನಿ, ಮತ್ತು ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ। ನೋಡಿ, ಇಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸಿದ್ದೀನಿ। ನಾನಿಲ್ಲಿ 5 ರಿಂದ 6 ಗ್ಲಾಸಷ್ಟು ಕರ್ಬೂಜ ಹಣ್ಣಿನ ಪಾನಕ ಮಾಡ್ತಾಯಿದ್ದೀನಿ। ನೋಡಿ, ಈಗ ರುಚಿಗೆ ಏಲಕ್ಕಿ ಪುಡಿ, 2 ಏಲಕ್ಕಿ ಪುಡಿ ಹಾಕಿದ್ದೀನಿ, ಜೊತೆ ನಾನು ಕಾಳು ಮೆಣಸು ಇಟ್ಕೊಂಡಿದ್ನಲ್ಲ 5 ರಿಂದ 6 ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ। ಜೊತೆಗೆ 1-2 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಬೇಕು। ಈಗ ನಿಂಬೆ ರಸನೂ ಕೂಡ ಸೇರಿಸ್ತೀನಿ। ನಾವಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಫುಲ್ಲು ಸೇರಿಸ್ತಾ ಇದ್ದೀನಿ। ಈ ರೀತಿ ಫಿಲ್ಟ್ರ್ ಮಾಡಿ ಸೇರಿಸ್ಕೊಂಡ್ರೆ ಉತ್ತಮ। ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರೋವಂಥ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಯಿತು। ರಾಮನವಮಿ ಅಂತಲ್ಲ, ಬೇರೆ ಟೈಮಲ್ಲಿ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು। ಬೇಸಿಗೆ ಬಿಸಿಲಿಗೆ ಈ ರೀತಿ ಹಣ್ಣಿನ ಪಾನಕನ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಕೂಡ ತಂಪು, ಆರೋಗ್ಯಕ್ಕೂ ಕೂಡ ತುಂಬ ಹಿತ ಅಂತ ಹೇಳ್ಬೋದು। ಮಕ್ಕಳಿಗೂ ಕೂಡ ಆವಾಗವಾಗ ಮಾಡಿಕೊಡ್ತಾಯಿರಿ। ನೋಡಿ, ಪಾನಕ ರೆಡಿ ಆಯಿತು। ಈಗ ನಾನು ನೀರು ಮಜ್ಜಿಗೆನ ಮಾಡ್ತೀನಿ। ನೀರು ಮಜ್ಜಿಗೆ ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ, ನೋಡಿ ತೋರಿಸ್ತೀನಿ। ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ। ನಾನಿಲ್ಲಿ 1/4 ಲೀಟ್ರ್ ಮೊಸರಿಗೆ ಮಜ್ಜಿಗೆ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಆ ಅಳತೆನ ತೋರಿಸ್ತಾ ಇದ್ದೀನಿ। ನೋಡಿ, ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಈಗ ಒಂದು ಕುಟಾಣಿಗೆ ಹಾಕಿ
ಪುಡಿ ಮಾಡ್ಕೊತೀನಿ. ಅಂದರೆ ಮೊದಲಿಗೆ ಜೀರಿಗೆ ಹಾಕಿದ್ದೀನಿ, ಈಗ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಖಾರ ಹೆಚ್ಚು ಇಷ್ಟಪಡೋರು ಇನ್ನೊಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಅರ್ಧ ಇಂಚಷ್ಟು ಶುಂಠಿ ಸೇರಿಸಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನೂ ಸೇರಿಸಿದ್ದೀನಿ. ಕರಿಬೇವಿನ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು, ಅದಕ್ಕೆ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಮಾತ್ರ ಸೇರಿಸಿದ್ದೀನಿ. ಈಗ ಇದಿಷ್ಟು ನೀಟಾಗಿ ಜಜ್ಜಿ, ಸ್ವಲ್ಪ ತರ್ತರಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ರಸ ಬಿಟ್ಕೊಳ್ಳೋ ರೀತಿಲಿ ಜಜ್ಕೋಬೇಕು. ಈ ರೀತಿ ಜಜ್ಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬಿಡಬೇಕು. ಏಕೆ ಅಂದರೆ ಇದನ್ನು ಚೆನ್ನಾಗಿ ನೀರಲ್ಲಿ ಬಿಟ್ಟರೆ ಅದರ ರಸ ಎಲ್ಲ ನೀರು ಬೀಳ್ಕೊಳ್ಳುತ್ತಲ್ಲ, ಆ ನಂತರ ನಾವು ಫಿಲ್ಟ್ರ್ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಕುಟ್ಕೊಂಡಿದ್ದೀನಲ್ಲ ಕುಟ್ಟಾಣಿಲಿ, ಈ ರೀತಿ ಕುಟ್ಟಿ ಎತ್ತಿಟ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಕುಟ್ಟಿ ಎತ್ತಿಟ್ಕೊಂಡ್ರೆ ನಾವು ಯಾವಾಗ ಬೇಕಂದ್ರೆ ಅವಾಗ ನೀರು ಮಜ್ಜಿಗೆ ಮಾಡ್ಕೋಬೇಕಾದಾಗ ಈ ಮಸಾಲೆನ ಬಳಸ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಒಂದು ವಾರದವರೆಗೂ ಕೂಡ ಬಳಸ್ಬೋದು. ನೋಡಿ, ಈಗ ನಾನೊಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊತೀನಿ. ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ನಾನಿಲ್ಲಿ 1/4 ಲೀಟ್ರಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಈಗ 1/4 ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ತೀನಿ. ನಾನಿಲ್ಲಿ 1/4 ಲೀಟ್ರ್ ಮೊಸರಲ್ಲಿ ಮಿನಿಮಮ್ 1 ಲೀಟ್ರಷ್ಟು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀರು ಮಜ್ಜಿಗೆ ಅಂತ ಹೇಳ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿದ್ದರೂ ನಡೆಯುತ್ತೆ. ಈಗ ಮಜ್ಜಿಗೆನ ನೀಟಾಗಿ ಕಡಿತಾ ಇದ್ದೀನಿ. ನಾನಿಲ್ಲಿ ಮಂತಿಂದ ಕಡಿತಾ ಇದ್ದೀನಿ, ಅಂದರೆ ಕಡ್ಗೋಲು ಬರುತ್ತಲ್ಲ ಮಜ್ಜಿಗೆ ಸಿಲ್ಬೋದು, ಅದರಲ್ಲೇ ಕಡಿತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಮಾಡೋದ್ರಿಂದ ರುಚಿ ಹೆಚ್ಚಿರುತ್ತೆ. ನೋಡಿ, ಈಗ ನೀಟಾಗಿ ಕಡ್ದಾದ್ಮೇಲೆ ಈಗ ಇದಕ್ಕೆ ನಾನು ಆಗಲೇ ಮಸಾಲೆ ಎಲ್ಲ ಜಜ್ಜಿ ನೆನೆಸಿಟ್ಟಿದ್ನಲ್ಲ, ಆ ರಸನ ಫಿಲ್ಟ್ರ್ ಮಾಡಿ ಹಾಕ್ತೀನಿ. ಈ ರೀತಿ ನಾವು ಫಿಲ್ಟ್ರ್ ಮಾಡಿ ಹಾಕೋದ್ರಿಂದ ನಮಗೆ ಬಾಯಿಗೆ ತರ್ತರಿಯಾಗಿ ಮಸಾಲೆಯಲ್ಲಿ ಶುಂಠಿ ಅದೆಲ್ಲ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಫಿಲ್ಟ್ರ್ ಮಾಡಿಬಿಟ್ಟು ಹಿಂಡ್ಕೋಬೇಕು. ಈ ನೀರು ಮಜ್ಜಿಗೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮತ್ತು ಮೈಲ್ಡಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಈ ರೀತಿ ನೀರು ಮಜ್ಜಿಗೆನ ಈ ಸಲ ರಾಮನವಮಿಗೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆಗಳು ಇದನ್ನು ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ. ನೋಡಿ, ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೋಬೋದಂತ ನೀರು ಮಜ್ಜಿಗೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಪದಾರ್ಥಗಳನ್ನು ಕುಟ್ಟಾಣಿಲಿ ಅಂದರೆ ಕಲ್ಲಲ್ಲಿ ಕುಟ್ಟಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನೀರು ಮಜ್ಜಿಗೆನ ನೀವು ಟ್ರೈ ಮಾಡಿ ನೋಡಿ. ಈಗ ನೀರು ಮಜ್ಜಿಗೆ ರೆಡಿ ಆಯಿತು. ಈಗ ನಾನು ಕೋಸಂಬರಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಹೆಸರುಬೇಳೆ ಕೋಸಂಬರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಪ್ಪ ಅಂದರೆ, ಒಂದು ಅರ್ಧ ಬಟ್ಲಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದು 3/4 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಎಲೆಗಳು, ಒಂದು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಅರ್ಧ ನಿಂಬೆಹಣ್ಣು. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆ ಮಾಡಬೇಕು ಅಂದರೆ ಕೋಸಂಬರಿ ಮಾಡಬೇಕು ಅಂದರೆ ನಾವು ಮೊದಲಿಗೆ ಹೆಸರುಬೇಳೆನ ನೆನೆಸಿಡಬೇಕು. ನಾನು ಆಗಲೇ ಪಾನಕ ಮಾಡೋವಾಗಲೇ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ನೋಡಿ, ಆ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹೆಸರುಬೇಳೆನ ಇಲ್ಲಿ ಅರ್ಧ ಗಂಟೆಗೆ ಮುಂಚೆ, ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮುಂಚೆ ನೆನೆಸಿಟ್ಟಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅಂದರೆ ನೀರು ಸ್ವಲ್ಪನೂ ಇರಬಾರ್ದು ಹೆಸರುಬೇಳೆಯಲ್ಲಿ, ಅದಕ್ಕೋಸ್ಕರ ನಾನು ಈ ರೀತಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇನ್ನು ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ 1-2 ನಿಮಿಷ ಬಿಟ್ಟು ಈಗ ಇದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ನೋಡಿ ಫಿಲ್ಟ್ರ್ ಮಾಡಿರೋಂಥ ಹೆಸರುಬೇಳೆನ ಹಾಕಿ ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಳ್ಳೋಣ. ಈಗ ನೋಡಿ, ತೆಂಗಿನಕಾಯಿ ತುರಿನೇ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 ಬಟ್ಲಷ್ಟು ತೆಂಗಿನಕಾಯಿ ತುರಿನೇ ಸೇರಿಸಿದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಬಟ್ಲಷ್ಟು ಕ್ಯಾರೆಟ್ ತುರಿ ಮತ್ತು ಅರ್ಧ ಬಟ್ಲಷ್ಟು ಸೌತೆಕಾಯಿ, ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋಂಥ ಸೌತೆಕಾಯಿ, ಇದಿಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕರವಾಗಿರುವಂಥ ಕೋಸಂಬರಿ ಇದು. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಸಂಬರಿನ ನಾವು ಯಾವಾಗ ತಿಂತೀವೋ, ಅಂದರೆ ಯಾವಾಗ ನಾವು ಸರ್ವ್ ಮಾಡ್ತೀವೋ, ತಿನ್ನೋದು ಕೊಡ್ತೀವೋ, ಆ ಟೈಮಲ್ಲಿ ನೀಟಾಗಿ ಫೈನಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಿಂಬೆಹಣ್ಣಿನ ರಸ, ಅಂದರೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು 2 ಸ್ಪೂನ್ನಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಪೂರ್ತಿ ನಿಂಬೆ ರಸ ಹಾಕಿಲ್ಲ, ಹುಳಿ ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಒಗ್ಗರಣೆ ಮಾಡಿದ್ರೆ ತುಂಬಾ ರುಚಿಕರವಾಗಿರೋಂಥ ಹೆಸರುಬೇಳೆ ರೆಡಿ ಆಗುತ್ತೆ. ನೋಡಿ, ಈಗ ಒಂದು ಚಿಕ್ಕ ಪ್ಯಾನ್ನ ಬಿಸಿಗಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ
ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಹೆಚ್ಚು ಇಷ್ಟಪಡೋರು ನೋಡಿಕೊಂಡು ಬಳಸ್ಬೋದು. ನೋಡಿ, ಈಗ ಹಸಿಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಕರಿಬೇವಿನ ಎಲೆಗಳನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿರುವಂಥ ಶುಂಠಿನೂ ಕೂಡ ಸೇರಿಸಿದ್ದೀನಿ. ಶುಂಠಿ ಹಾಕೋದ್ರಿಂದ ಕೋಸಂಬರಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಇಂಗನ್ನು ಹಾಕೋಣ. ಇಂಗನ್ನು ಹಾಕಿ ಈಗ ಒಗ್ಗರಣೆಯಾಗಿ ಫೈನಲ್ಲಾಗಿ ಈಗ ಇದನ್ನು ಕೋಸಂಬರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋದ್ರಿಂದ ಕೋಸಂಬರಿ ಜೊತೆಗೆ ಒಗ್ಗರಣೆನ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೋಬೋದಂಥ ಒಂದು ಕೋಸಂಬರಿ ರೆಸಿಪಿ ಇದು. ಹೆಸರುಬೇಳೆ ಬಳಸಿರೋದ್ರಿಂದ ದೇಹಕ್ಕೆ ತಂಪು ಕೂಡ. ಈ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ನಾವು ಆದಷ್ಟು ತಂಪಾಗಿರೋದನ್ನೇ ಸೇವನೆ ಮಾಡಬೇಕಲ್ವ. ಅದಕ್ಕೋಸ್ಕರ ಈ ರಾಮನವಮಿಗೆ ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿನ ಮಾಡಿಕೊಂಡು ನೀವು ಎಲ್ಲ ತಿನ್ನಿ. ನೋಡಿ, ಈಗ ಕೋಸಂಬರಿ ರೆಡಿ ಆಯಿತು. ನೋಡಿ, ರುಚಿಕರವಾಗಿರುವಂಥ ನೀರು ಮಜ್ಜಿಗೆ ಇದು. ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಪಾನಕ ಆಗಲಿ, ನೀರು ಮಜ್ಜಿಗೆ ಆಗಲಿ, ಹೆಸರುಬೇಳೆ ಕೋಸಂಬರಿ ಆಗಲಿ ತುಂಬ ಆರೋಗ್ಯಕರ ಕೂಡ ಮತ್ತು ದೇಹಕ್ಕೆ ತಂಪು ಕೂಡ. ಈ ಸಲ ರಾಮನವಮಿಗೆ ನೀವು ಯಾವ ರೀತಿ ಪಾನಕ ಮಾಡಿದ್ರಿ ಮತ್ತು ನೀರು ಮಜ್ಜಿಗೆನ ಮಾಡಿದ್ರಿ ಮತ್ತು ಹೆಸರುಬೇಳೆ ಕೋಸಂಬರಿನ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ. ನಾನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿ ನಮ್ಮನೇಲಿರುವಂಥ ಪುಟ್ಟ ರಾಮನಿಗೆ ನೈವೇದ್ಯ ಇಟ್ಟಿದ್ದೆ. ನೋಡಿ, ನಾನಿಲ್ಲಿ ಚಿಕ್ಕದೊಂದು ರಾಮನ ವಿಗ್ರಹ ಇದೆ ನಮ್ಮ ಮನೇಲಿ, ಅದಕ್ಕೆ ನಾನು ನೈವೇದ್ಯ ಮಾಡ್ತಾಯಿದ್ದೀನಿ. ನೀವು ರಾಮನವಮಿಗೆ ರಾಮನ ವಿಗ್ರಹ ಇರಲಿ ಇಲ್ಲದೆ ಹೋಗಲಿ ಮನೆಯಲ್ಲಿ ಈ ರೀತಿ ಪಾನಕ, ನೀರು ಮಜ್ಜಿಗೆ ಮತ್ತು ಹೆಸರುಬೇಳೆ ಕೋಸಂಬರಿನ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ಯಶಸ್ಸು ಕೊಡಲಿ ಅಂತ. ಆ ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.